ವಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ವಸಂತಿ ಸಹೋದರ ವಿಜಯ್ ಶಾಕಿಂಗ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಟಾಲಿವುಡ್ ನಟ ಪೀಟರ್ ರೈಗೂ ಕೂಡ ಸಂಕಷ್ಟ ಎದುರಾಯ್ತಾ? ರಿಪಬ್ಲಿಕ್ ಕನ್ನಡಕ್ಕೆ ವಿಜಯ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀವತ್ಸ ಹಾಗೂ ಪೀಟರ್ ರೈ ಸ್ನೇಹಿತರಾಗಿದ್ದರು. ಹೀಗೆ ಹಲವು ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಎಕ್ಸ್ಕ್ಲೂಸಿವ್ ಆಗಿ ತಿಳಿಸಿದ್ದಾರೆ ವಿಜಯ್. ಶ್ರೀವತ್ಸ ಹಾಗೂ ಪೀಟರ್ ರೈ ಸ್ನೇಹಿತರಾಗಿದ್ರು. ವಸಂತಿ ನಾಪತ್ತೆಯ ವೇಳೆ ಕೊಡಗು ಜಿಲ್ಲೆಗೆ ಪೀಟರ್ ಆಗಮಿಸಿದ್ರು. ನಮ್ಮ ಸಂಬಂಧಿಕರ ಮನೆಗೆ ಬಂದು ಪೀಟರ್ ಧಮಕಿ ಹಾಕಿದ್ದ. ಸುಜಾತಾ ಭಟ್ ಪೀಟರ್ ರೈ ಸಂಪರ್ಕದ ಬಗ್ಗೆ ಅನುಮಾನ ಇದೆ. ಸಮಗ್ರ ತನಿಖೆಯಿಂದ ವಸಂತಿ ಸಾವಿನ ವಿಚಾರ ಬಯಲಾಗಬಹುದು. SIT ಮೇಲೆ ಭರವಸೆ ಇದೆ ಅಂತ ವಸಂತಿ ಸಹೋದರ ವಿಜಯ್ ಈಗ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ವಸಂತಿ ಸಹೋದರ ವಿಜಯ್ ಈ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ, ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ SITಯ ಮೇಲೆ ನಂಬಿಕೆ ಇದೆ, ಎಲ್ಲವೂ ಕೂಡ ಆಚೆ ಬರುತ್ತೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಅವರು ಕೊಡಗಿನ ವಾಸಂತಿ ಅವರ ಫೋಟೋವನ್ನು ತೋರಿಸಿ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿದರು. ಈಗ ಅದು ಮತ್ತೊಂದು ತಿರುವು ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ವಾಸಂತಿ ಅವರ ಸಹೋದರ ವಿಜಯ್ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಈ ಪೀಟರ್ ರೈ ಅಂತ ಹೆಸರು ಕೇಳಿ ಬರ್ತಾ ಇದೆ. ಈ ಪ್ರಕರಣಕ್ಕೂ ಅವರಿಗೂ ಏನು ಸಂಬಂಧ ಅಂತ ಹೇಳುವಂಥದ್ದು? ಪೀಟರ್ ರೈ ಶ್ರೀವಸ್ತ ಫ್ರೆಂಡ್, ಇವರು ವಸಂತಿ ಅವರ ಮನೆಗೆ ಬರ್ತಾ ಹೋಗ್ತಾ ಇದ್ರಂತೆ. ಆದ್ದರಿಂದ ನಮಗೆ ಡೌಟು. ಈಗ ಅವರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಒಂದು 20 ಜನಕ್ಕೆ ಎನ್ಕ್ವೈರಿ ಮಾಡಿದಾರಂತೆ. ಚೆನ್ನೈಗೆಲ್ಲ ಹೋಗಿ ಎನ್ಕ್ವೈರಿ ಮಾಡಿದಾರಂತೆ. ಮಾತ್ರ ಹೇಳಿದರು. ಅಲ್ಲ, ಇವರಿಗೂ ಅವರಿಗೆ ಏನು ಸಂಬಂಧ? ನಿಮ್ಮ ಶ್ರೀವತ್ಸ ಮನೆಯವರಿಗೂ ಪೀಟರ್ ರೈಗೆ ಏನು ಸಂಬಂಧ? ಅವ್ರು ಬರ್ತಾ ಇದ್ರೆ ಅಲ್ಲಿಗೆ ಏನು ಕನೆಕ್ಷನ್ ಅಂತ ಹೇಳುವಂಥದ್ದು? ಶ್ರೀವತ್ಸ ಅವ್ರದ್ದು ಕ್ಲೋಸ್ ಫ್ರೆಂಡ್. ಯಾರೋ ಇವರು ಪೀಟರ್ ರೈ ಕ್ಲೋಸ್ ಫ್ರೆಂಡ್ ಮನೆಗೆ ಬರ್ತಾ ಹೋಗ್ತಾ ಇದ್ರಂತೆ. ನಿಮ್ಮದಿಗೆಲ್ಲ ಬರ್ತಾ ಇದ್ರೆ? ಇಲ್ಲ, ನಮ್ಮ ಮನೆಗೆ ಬರ್ತಾ ಇರಲಿಲ್ಲ, ಅವರ ಮನೆಗೆ ಹೋಗ್ತಾ ಇದ್ರು. ಅಲ್ಲ, ಈಗ ವಸಂತಿ ಅವರು ಮಿಸ್ಸಿಂಗ್ ಆದಾಗ ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ರಿ, ಯಾವಾಗ ಇವ್ರು ಬಂದಿದ್ರು ಅಂತ ಹೇಳುವಂಥದ್ದು? ಕೆಲವು ಕಡೆ ಎಲ್ಲ ಪೀಟರ್ ರೈ ಬಂದಿದ್ರು ಪೊಲೀಸರೊಟ್ಟಿಗೆ ಅಂತ ಹೇಳಿ ನೀವೇ ಹೇಳಿದ್ರಿ. ಅವರು ವಸಂತಿ ಮಿಸ್ಸಿಂಗ್ ಟೈಮಲ್ಲಿ ಪೀಟರ್ ರೈ ಒಂದು ಪೊಲೀಸ್ ಜೊತೆಯಲ್ಲಿ ನಮ್ಮ ಭಾವನ ಮನೆಗೆ ಬಂದಿದ್ದರು. ಭಾವನ ಮನೆಗೆ ಬಂದು ಭಾವನಿಗೆಲ್ಲ ಸ್ವಲ್ಪ ಬೆದರಿಕೆ ಹಾಕಿದ್ದಾರೆ, ಜೋರು ಮಾಡಿದ್ದಾರೆ, ಜಗಳ ಮಾಡಿದ್ದಾರೆ. ನಿಮ್ಮನೇಲೇ ಇದ್ದಾರೆ ವಸಂತಿ, ನಿಮ್ಮನೇಲೇ ಇದ್ದಾರೆ ಅಂತೇಳಿ ಸ್ವಲ್ಪ ಬೆದರಿಕೆ ಹಾಕಿದ್ದಾರೆ ಆ ಟೈಮಲ್ಲಿ. ಹಾಂ, ಈಗ ನಿಮಗೆ ಏನು ಅನುಮಾನ ಇದೆ ಈ ಪ್ರಕರಣದಲ್ಲಿ ಅಂತ ಹೇಳುವಂಥದ್ದು? ಈ ಪ್ರಕರಣದಲ್ಲಿ ಅವ್ರದ್ದು ಕೈವಾಡ ಇರ್ಬೋದು ಅಂತ ಅನುಮಾನ. ಪೀಟರ್ ರೈದು. ಪೀಟರ್ ರೈ ಮತ್ತು ಸುಜಾತಾ ಭಟ್ ಅವ್ರದ್ದು ಕೈವಾಡ ಇರ್ಬೋದು ಅಂತ ಲಿಂಕ್ ಇದೆ. ವಸಂತಿ ಇದಕ್ಕೆ ಲಿಂಕ್ ಇದೆ ಅಂತ ಪೀಟರ್ ಇದರದ್ದು. ಈಗ ನಿಮ್ಮ ಸಹೋದರಿ, ಮತ್ತೊಬ್ಬ ಸಹೋದರಿ ಅವನು SIT ಅವರು ಕರೆದು ವಿಚಾರಣೆ ಮಾಡಿದಾರಾ ಹೇಗೆ ಅಂತ ಹೇಳುವಂಥದ್ದು? ಹೌದು, ನಮ್ಮ ಮತ್ತೊಬ್ಬ ಇನ್ನೊಂದು ಸಹೋದರಿಯನ್ನು ಇವರು SIT ಅವರು ತನಿಖೆ ಮಾಡಿದ್ದಾರೆ ಸಂಜಯ್ ನಗರಲ್ಲಿ. ಮತ್ತು ಅದು ಸುಜಾತಾ ಭಟ್ ತೋರಿಸಿದ ಫೋಟೋದಲ್ಲಿ ಹಾಕೊಂಡಿದ್ದ ಡ್ರೆಸ್ಸು ನಮ್ಮ ಇವರು ಇನ್ನೊಂದು ಸಿಸ್ಟ್ರು ಕೂಡ ಹಾಕೊಂಡಿದ್ರು. ಅಲ್ಲ, SIT ತನಿಖೆ ಆಗ್ತಾ ಇದೆಲ್ಲ, ತನಿಖೆ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ತನಿಖೆ ಆಗಲಿ, ನಾವು ಯಾಕೆ ಅರ್ಜೆಂಟ್ ಮಾಡೋದು ಬೇಡ, ಸ್ವಲ್ಪ ಸಮಾಧಾನದಲ್ಲೇ ಇರೋಣ. ತನಿಖೆ ಆಗ್ತಾ ಇದೆ, ಪೂರ್ಣ ವಿಶ್ವಾಸ ಇದೆ SIT ತನಿಖೆ ಮೇಲೆ. ಒಟ್ಟಾರೆ ಈ ವಿಜಯ್ ಹೇಳೋ ಪ್ರಕಾರ ಪೀಟರ್ ರೈ ಇದ್ದಾರೆ, ಅವರ ಬಗ್ಗೆ ಕೂಡ ಅನುಮಾನ ಇದೆ, ಸಮಗ್ರ ತನಿಖೆ ಆಗಬೇಕಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ವಸಂತಿ ಸಹೋದರ ವಿಜಯ್ ಶಾಕಿಂಗ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಟಾಲಿವುಡ್ ನಟ ಪೀಟರ್ ರೈಗೂ ಕೂಡ ಸಂಕಷ್ಟ ಎದುರಾಯ್ತಾ? ರಿಪಬ್ಲಿಕ್ ಕನ್ನಡಕ್ಕೆ ವಿಜಯ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀವತ್ಸ ಹಾಗೂ ಪೀಟರ್ ರೈ ಸ್ನೇಹಿತರಾಗಿದ್ದರು. ಹೀಗೆ ಹಲವು ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಎಕ್ಸ್ಕ್ಲೂಸಿವ್ ಆಗಿ ತಿಳಿಸಿದ್ದಾರೆ ವಿಜಯ್. ಶ್ರೀವತ್ಸ ಹಾಗೂ ಪೀಟರ್ ರೈ ಸ್ನೇಹಿತರಾಗಿದ್ರು. ವಸಂತಿ ನಾಪತ್ತೆಯ ವೇಳೆ ಕೊಡಗು ಜಿಲ್ಲೆಗೆ ಪೀಟರ್ ಆಗಮಿಸಿದ್ರು. ನಮ್ಮ ಸಂಬಂಧಿಕರ ಮನೆಗೆ ಬಂದು ಪೀಟರ್ ಧಮಕಿ ಹಾಕಿದ್ದ. ಸುಜಾತಾ ಭಟ್ ಪೀಟರ್ ರೈ ಸಂಪರ್ಕದ ಬಗ್ಗೆ ಅನುಮಾನ ಇದೆ. ಸಮಗ್ರ ತನಿಖೆಯಿಂದ ವಸಂತಿ ಸಾವಿನ ವಿಚಾರ ಬಯಲಾಗಬಹುದು. SIT ಮೇಲೆ ಭರವಸೆ ಇದೆ ಅಂತ ವಸಂತಿ ಸಹೋದರ ವಿಜಯ್ ಈಗ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ವಸಂತಿ ಸಹೋದರ ವಿಜಯ್ ಈ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ, ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ SITಯ ಮೇಲೆ ನಂಬಿಕೆ ಇದೆ, ಎಲ್ಲವೂ ಕೂಡ ಆಚೆ ಬರುತ್ತೆ ಅಂತ ಹೇಳಿದ್ದಾರೆ.
ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಅವರು ಕೊಡಗಿನ ವಾಸಂತಿ ಅವರ ಫೋಟೋವನ್ನು ತೋರಿಸಿ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿದರು. ಈಗ ಅದು ಮತ್ತೊಂದು ತಿರುವು ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ವಾಸಂತಿ ಅವರ ಸಹೋದರ ವಿಜಯ್ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಈ ಪೀಟರ್ ರೈ ಅಂತ ಹೆಸರು ಕೇಳಿ ಬರ್ತಾ ಇದೆ. ಈ ಪ್ರಕರಣಕ್ಕೂ ಅವರಿಗೂ ಏನು ಸಂಬಂಧ ಅಂತ ಹೇಳುವಂಥದ್ದು? ಪೀಟರ್ ರೈ ಶ್ರೀವಸ್ತ ಫ್ರೆಂಡ್, ಇವರು ವಸಂತಿ ಅವರ ಮನೆಗೆ ಬರ್ತಾ ಹೋಗ್ತಾ ಇದ್ರಂತೆ. ಆದ್ದರಿಂದ ನಮಗೆ ಡೌಟು. ಈಗ ಅವರು ಎನ್ಕ್ವೈರಿ ಮಾಡಲಿಕ್ಕೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಒಂದು 20 ಜನಕ್ಕೆ ಎನ್ಕ್ವೈರಿ ಮಾಡಿದಾರಂತೆ. ಚೆನ್ನೈಗೆಲ್ಲ ಹೋಗಿ ಎನ್ಕ್ವೈರಿ ಮಾಡಿದಾರಂತೆ. ಆ ಥರ ಹೇಳಿದರು. ಅಲ್ಲ, ಇವರಿಗೂ ಅವರಿಗೆ ಏನು ಸಂಬಂಧ? ನಿಮ್ಮ ಶ್ರೀವತ್ಸ ಮನೆಯವರಿಗೂ ಪೀಟರ್ ರೈಗೆ ಏನು ಸಂಬಂಧ? ಅವ್ರು ಬರ್ತಾ ಇದ್ದಾರೆ ಅಲ್ಲಿಗೆ, ಏನು ಕನೆಕ್ಷನ್ ಅಂತ ಹೇಳುವಂಥದ್ದು? ಶ್ರೀವತ್ಸ ಅವ್ರದ್ದು ಕ್ಲೋಸ್ ಫ್ರೆಂಡ್. ಯಾರು ಇವರು ಪೀಟರ್ ರೈ ಕ್ಲೋಸ್ ಫ್ರೆಂಡ್. ಮನೆಗೆ ಬರ್ತಾ ಹೋಗ್ತಾ ಇದ್ರಂತೆ. ನಿಮ್ಮದಿಗೆಲ್ಲ ಬರ್ತಾ ಇದ್ರೆ? ಇಲ್ಲ, ನಮ್ಮ ಮನೆಗೆ ಬರ್ತಾ ಇರಲಿಲ್ಲ, ಅವರ ಮನೆಗೆ ಹೋಗ್ತಾ ಇದ್ರು. ಅಲ್ಲ, ಈಗ ವಸಂತಿ ಅವರು ಮಿಸ್ಸಿಂಗ್ ಆದಾಗ ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ರಿ, ಯಾವಾಗ ಇವ್ರು ಬಂದಿದ್ರು ಅಂತ ಹೇಳುವಂಥದ್ದು ಕೆಲವು ಕಡೆ ಎಲ್ಲ ಪೀಟರ್ ರೈ ಬಂದಿದ್ರು ಪೊಲೀಸರ ಒಟ್ಟಿಗೆ ಅಂತ ಹೇಳಿ ನೀವೇ ಹೇಳಿದ್ರಿ. ಅವರು ವಸಂತಿ ಮಿಸ್ಸಿಂಗ್ ಟೈಮಲ್ಲಿ ಪೀಟರ್ ರೈ ಒಂದು ಪೊಲೀಸ್ ಜೊತೆಯಲ್ಲಿ ನಮ್ಮ ಭಾವನ ಮನೆಗೆ ಬಂದಿದ್ದರು. ಭಾವನ ಮನೆಗೆ ಬಂದು ಭಾವನಿಗೆಲ್ಲ ಸ್ವಲ್ಪ ಬೆದರಿಕೆ ಹಾಕಿದ್ದಾರೆ, ಜೋರು ಮಾಡಿದ್ದಾರೆ, ಜಗಳ ಮಾಡಿದ್ದಾರೆ. ನಿಮ್ಮನೇಲೇ ಇದ್ದಾರೆ ವಸಂತಿ, ನಿಮ್ಮನೇಲೇ ಇದ್ದಾರೆ ಅಂತೇಳಿ ಸ್ವಲ್ಪ ಬೆದರಿಕೆ ಹಾಕಿದ್ದಾರೆ ಆ ಟೈಮಲ್ಲಿ. ಹಾಂ, ಈಗ ನಿಮಗೆ ಏನು ಅನುಮಾನ ಇದೆ ಈ ಪ್ರಕರಣದಲ್ಲಿ ಅಂತ ಹೇಳುವಂಥದ್ದು? ಈ ಪ್ರಕರಣದಲ್ಲಿ ಅವ್ರದ್ದು ಕೈವಾಡ ಇರ್ಬೋದು ಅಂತ ಅನುಮಾನ. ಪೀಟರ್ ರೈ ಇದು. ಪೀಟರ್ ರೈ ಮತ್ತು ಸುಜಾತ ಭಟ್ ಅವ್ರದ್ದು ಕೈವಾಡ ಇರ್ಬೋದು ಅಂತ ಲಿಂಕ್ ಇದೆ. ವಸಂತಿ ಇದಕ್ಕೆ ಲಿಂಕ್ ಇದೆ ಅಂತ ಪೀಟರ್ ಇದರದ್ದು. ಹಾಂ, ಈಗ ನಿಮ್ಮ ಸಹೋದರಿ, ಮತ್ತೊಬ್ಬ ಸಹೋದರಿಯನ್ನು SIT ಅವರು ಕರೆದು ವಿಚಾರಣೆ ಮಾಡಿದ್ದಾರೆ ಹೇಗೆ ಅಂತ ಹೇಳುವಂಥದ್ದು? ಹೌದು, ನಮ್ಮ ಮತ್ತೊಬ್ಬ ಇನ್ನೊಂದು ಸಹೋದರಿಯನ್ನು ಇವರು SIT ಅವರು ತನಿಖೆ ಮಾಡಿದ್ದಾರೆ ಸಂಜಯ್ ನಗರಲ್ಲಿ. ಮತ್ತು ಅದು ಸುಜಾತ ಭಟ್ ತೋರಿಸಿದ ಫೋಟೋದಲ್ಲಿ ಹಾಕೊಂಡಿದ್ದ ಡ್ರೆಸ್ಸು ನಮ್ಮ ಇವರು ಇನ್ನೊಂದು ಸಿಸ್ಟ್ರು ಕೂಡ ಹಾಕೊಂಡಿದ್ರು. ಅಲ್ಲ, SIT ತನಿಖೆ ಆಗ್ತಾ ಇದೆ ಅಲ್ಲ, ತನಿಖೆ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ತನಿಖೆ ಆಗಲಿ, ನಾವು ಯಾಕೆ ಅರ್ಜೆಂಟ್ ಮಾಡೋದು ಬೇಡ, ಸ್ವಲ್ಪ ಸಮಾಧಾನದಲ್ಲೇ ಇರೋಣ. ತನಿಖೆ ಆಗ್ತಾ ಇದೆ, ಪೂರ್ಣ ವಿಶ್ವಾಸ ಇದೆ SIT ತನಿಖೆ ಮೇಲೆ. ಒಟ್ಟಾರೆ ಈ ವಿಜಯ್ ಹೇಳೋ ಪ್ರಕಾರ ಪೀಟರ್ ರೈ ಇದ್ದಾರೆ, ಅವರ ಬಗ್ಗೆ ಕೂಡ ಅನುಮಾನ ಇದೆ, ಸಮಗ್ರ ತನಿಖೆ ಆಗಬೇಕಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಿಸ್ಸಿಂಗ್ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ವಸಂತಿ ಸಹೋದರ ವಿಜಯ್ ಶಾಕಿಂಗ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಟಾಲಿವುಡ್ ನಟ ಪೀಟರ್ ರೈಗೂ ಕೂಡ ಸಂಕಷ್ಟ ಎದುರಾಯ್ತಾ? ರಿಪಬ್ಲಿಕ್ ಕನ್ನಡಕ್ಕೆ ವಿಜಯ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀವತ್ಸ ಹಾಗೂ ಪೀಟರ್ ರೈ ಸ್ನೇಹಿತರಾಗಿದ್ದರು. ಹೀಗೆ ಹಲವು ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಎಕ್ಸ್ಕ್ಲೂಸಿವ್ ಆಗಿ ತಿಳಿಸಿದ್ದಾರೆ ವಿಜಯ್. ಶ್ರೀವತ್ಸ ಹಾಗೂ ಪೀಟರ್ ರೈ ಸ್ನೇಹಿತರಾಗಿದ್ರು. ವಸಂತಿ ನಾಪತ್ತೆಯ ವೇಳೆ ಕೊಡಗು ಜಿಲ್ಲೆಗೆ ಪೀಟರ್ ಆಗಮಿಸಿದ್ರು. ನಮ್ಮ ಸಂಬಂಧಿಕರ ಮನೆಗೆ ಬಂದು ಪೀಟರ್ ಧಮಕಿ ಹಾಕಿದ್ದ. ಸುಜಾತ ಭಟ್ ಪೀಟರ್ ರೈ ಸಂಪರ್ಕದ ಬಗ್ಗೆ ಅನುಮಾನ ಇದೆ. ಸಮಗ್ರ ತನಿಖೆಯಿಂದ ವಸಂತಿ ಸಾವಿನ ವಿಚಾರ ಬಯಲಾಗಬಹುದು. SIT ಮೇಲೆ ಭರವಸೆ ಇದೆ ಅಂತ ವಸಂತಿ ಸಹೋದರ ವಿಜಯ್ ಈಗ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ವಸಂತಿ ಸಹೋದರ ವಿಜಯ್ ಈ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ, ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ SITಯ ಮೇಲೆ ನಂಬಿಕೆ ಇದೆ, ಎಲ್ಲವೂ ಕೂಡ ಆಚೆ ಬರುತ್ತೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಅವರು ಕೊಡಗಿನ ವಾಸಂತಿ ಅವರ ಫೋಟೋವನ್ನು ತೋರಿಸಿ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿದರು. ಈಗ ಅದು ಮತ್ತೊಂದು ತಿರುವು ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ವಾಸಂತಿ